ಸ್ಥಾಪನೆ ಮಾಡ್ತೀವಿ. ಇದೊಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್. ಇದರದ್ದು ಮೂಲ ಉದ್ದೇಶ ಏನು ಅಂದರೆ, ನಾವು ಭಾರತದ ಕಾಫಿ ಏನಿದೆ ಅದು 7 ಲಕ್ಷ ಮೆಟ್ರಿಕ್ ಟನ್, ಇನ್ನು 10 ವರ್ಷದಲ್ಲಿ 7 ಮೆಟ್ರಿಕ್ ಟನ್ನಷ್ಟು ಪ್ರೊಡಕ್ಷನ್ ಮಾಡಬೇಕು ಅಂತ. ಮತ್ತು ಇನ್ನೊಂದು ಮುಖ್ಯವಾಗಿ ನಾವು ವಿಷಮುಕ್ತ ಅಥವಾ ರೆಸಿಡ್ಯೂ ಫ್ರೀ ಪ್ರಾಡಕ್ಟ್ಸನ್ನ ಬೆಳಿಬೇಕು ಅಂತ. ಮಣ್ಣಿನ ಸಂರಕ್ಷಣೆ ಮಾಡೋದು, ಮರಗಳ ಸಂರಕ್ಷಣೆ ಮಾಡುವುದು, ಮತ್ತು ಸುಸ್ಥಿರ ಕೃಷಿ ಮತ್ತು ನಿಖರ ಕೃಷಿ, ಪ್ರಿಸಿಷನ್ ಅಗ್ರಿಕಲ್ಚರಿಗೆ ನಾವು ಆದ್ಯತೆ ಕೊಟ್ಟು ಈ 7 ಟೀಮ್ನ ನಾವು ಹುಟ್ಟುಹಾಕಿದ್ವಿ. ಸೊ ಇದರಲ್ಲಿ ಇನ್ನೂ ಒಂದು ಮುಖ್ಯ ಉದ್ದೇಶ ಏನು ಅಂದರೆ, ಯುವಕರನ್ನು ಕೃಷಿಗೆ ಮತ್ತೆ ವಾಪಸ್ ತರಬೇಕು. ಈ ನಿಟ್ಟಿನಲ್ಲಿ ನಾವು 7 ಟೀಮು ನಾವು ಕೆಲಸ ಮಾಡ್ತಾಯಿದ್ದೀವಿ. ನಾವು ಪ್ರತಿ ವರ್ಷ ಬ್ಯಾಚು ಒಂದೊಂದು ಬ್ಯಾಚು ಮಾಡ್ತೀವಿ. ಅದ್ರ ಬಗ್ಗೆ ನಮ್ಮ ಚೇರ್ಮನ್ ಅವರು ಹೇಳ್ತಾರೆ ಮುಖ್ಯವಾದ ವಿಚಾರ. ಸೊ ಈ ನಿಟ್ಟಿನಲ್ಲಿ ನಮ್ಮದು ಒಂದು ಉದ್ದೇಶ ಏನಿದೆ, ನಾಲೆಡ್ಜ್ ಶೇರಿಂಗ್ ಅಂತ. ಸೊ ಈ ನಾಲೆಡ್ಜ್ ಶೇರಿಂಗ್ ಅನುಸರಣವಾಗಿ ನಾವು 16ನೇ ತಾರೀಕು, ಈ ತಿಂಗಳ 16ನೇ ತಾರೀಕು ಒಂದು ಸಿಂಪೋಸಿಯಮ್ನ ಮಾಡ್ತಾಯಿದ್ದೇವೆ. ಈ ಸಿಂಪೋಸಿಯಮ್ಗೆ ನಮ್ಮ DC ಅವರಾದ ಶ್ರೀಮತಿ ಲತಾ ಕುಮಾರಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿ CEO, ಕಾಫಿ ಬೋರ್ಡಿನ CEO ಆದ ಕುರ್ಮರಾವ್ ಅವರು ಬರ್ತಾ ಇದ್ದಾರೆ. ಕಾಫಿ ಬೋರ್ಡಿನ ಅಧ್ಯಕ್ಷರಾದ ದಿನೇಶ್ ಅವರು ಬರ್ತಾ ಇದ್ದಾರೆ. ಮತ್ತು ಡಾಕ್ಟರ್ ವೇಣುಗೋಪಾಲ್ ಅವರು ರಿಟೈರ್ಡ್ ಸೈಂಟಿಸ್ಟ್, ಪ್ರಿನ್ಸಿಪಲ್ ಸೈಂಟಿಸ್ಟ್ ICARನವರು ಅವರು ಇರ್ತಾರೆ. ಮತ್ತು ಮುಖ್ಯವಾಗಿ 2 ವಿಶೇಷ ಸ್ಪೀಕರ್ಸ್ ಬರ್ತಾ ಇದ್ದಾರೆ. ಒಂದು ಮಿಸ್ ಸುನಾಲಿನಿ ಮೆನನ್ ಅಂತ. ಇವರು ಏಷ್ಯಾದ ಫಸ್ಟ್ ಫೀಮೇಲ್ ಕಪ್ ಟೆಸ್ಟರ್. ಇವರು ಇಂಟರ್ನ್ಯಾಷನಲಿ ಕಾಫಿ ಸಮುದಾಯದಲ್ಲಿ ಒಂದು ನೋನ್ ಪರ್ಸನಾಲಿಟಿ. ಇವರು ಗ್ಲೋಬಲ್ ಟ್ರೆಂಡ್ಸ್ ಇನ್ ಕಾಫಿ ಕ್ವಾಲಿಟಿ, ಜಾಗತಿಕ ಮಟ್ಟದಲ್ಲಿ ಹೇಗೆ ಕಾಫಿ ಕ್ವಾಲಿಟಿನ ನಾವು ಮೇಂಟೈನ್ ಮಾಡಬೇಕು, ಇದ್ರ ಬಗ್ಗೆ ಒಂದು ಸಬ್ಜೆಕ್ಟನ್ನ ಮಂಡನೆ ಮಾಡ್ತಾರೆ. ಅದೇ ರೀತಿ DM ಪೂರ್ಣೇಶ್ ಅಂತ, ಅವರು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ನ, ಭಾರತದ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾದ ಪಾಸ್ಟ್ ಪ್ರೆಸಿಡೆಂಟ್. ಸೊ ಅವ್ರದ್ದು ಮುಖ್ಯ ಇದು ಲ್ಯಾಂಡ್ ಟು ಕಪ್, ತೋಟದಿಂದ ಬಟ್ಟಲಿಗೆ ಹೇಗೆ ಒಂದು ಸ್ಪೆಷಾಲಿಟಿ ಕಾಫಿಯನ್ನು ಮಾಡಬೇಕು. ಇವರು ಸ್ಪೆಷಾಲಿಟಿ ಕಾಫಿಯಲ್ಲಿ ಪಯನಿಯರು. ಸೊ ಇವರು ಇಷ್ಟು ಜನ, ಪ್ಲಸ್ ನಮ್ಮ ಚೇರ್ಮನ್ ಅವರಾದ ಧರ್ಮರಾಜ್ ಅವರು ಸಸ್ಟೈನಬಿಲಿಟಿ, ಸುಸ್ಥಿರತೆ ಮತ್ತು ಉತ್ಪಾದಕತೆ ಇದ್ರ ಬಗ್ಗೆ ಮಾತಾಡ್ತಾರೆ. ನಾನು ಪ್ರಾಸ್ತಾವಿಕ ಭಾಷಣವನ್ನು ಕೊಡ್ತೀನಿ. ಸೊ ಇದರ ಮೂಲ ಉದ್ದೇಶ ಏನು ಅಂದರೆ, ಇವತ್ತು ನಮ್ಮದು 70% ಕಾಫಿ ರಫ್ತಾಗ್ತಾಯಿದೆ. ಸೊ ಈ ರಫ್ತು ಆಗ್ತಿರುವಾಗ ಇವತ್ತು ಪಾಲಿಗಾನ್ ಮ್ಯಾಪಿಂಗ್ ಎಲ್ಲ ಬರ್ತಾಯಿದೆ. ಸೊ ಪಾಲಿಗಾನ್ ಮ್ಯಾಪಿಂಗಲ್ಲಿ ಬರ್ತಾ ಇರೋದ್ರಿಂದ ಏನಾಗ್ತದೆ ಅಂದರೆ, ನಮ್ಮದು ಏನು ರೆಸಿಡ್ಯೂ ಫ್ರೀ ಏನಿದೆ, ಅದು ಏನಾದರೂ ರೆಸಿಡ್ಯೂ ಇದ್ದರೆ ಅದು ಈಸಿಗೆ ಟ್ರೇಸ್ ಮಾಡೋಕ್ಕೆ ಸುಲಭ ಆಗುತ್ತೆ. ಸೊ ಪ್ಲಸ್ ಇನ್ನೊಂದು, ಕ್ವಾಲಿಟಿ ಚೆನ್ನಾಗಿದ್ರೂ ಸಹ ಟ್ರೇಸ್ ಮಾಡಿ ಆ ತೋಟಗಳಿಗೆ ಅವ್ರ ಕಾಫಿಗೆ ಒಳ್ಳೆಯ ಗುಣಮಟ್ಟವಿದ್ದರೆ ಅದು ಅವರಿಗೆ ಒಳ್ಳೆಯ ಪ್ರೈಸ್ ಸಿಕ್ಕುವ ಸಾಧ್ಯತೆ ಇದೆ. ಸೊ ನಾವು ಬೆಳೆಗಾರರಿಗೆ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸಬೇಕು, ಕ್ವಾಲಿಟಿ ಬಗ್ಗೆ, ಮತ್ತು ಸ್ಪೆಷಾಲಿಟಿ ಕಾಫಿ ಹೇಗೆ ಮಾಡೋದು, ಮತ್ತು ಪ್ರೊಡಕ್ಟಿವಿಟಿ, ಉತ್ಪಾದಕತೆ ಹೇಗೆ ಹೆಚ್ಚಿಸಬೇಕು, ಹಾಗೆ ಸುಸ್ಥಿರತೆ ಹೇಗೆ ನಾವು ಕಂಡುಕೊಳ್ಬೇಕು ನಮ್ಮ ತೋಟಗಳಲ್ಲಿ ಅನ್ನೋದನ್ನ ಸೊ ಧರ್ಮರಾಜ್ ಅವರು ಅದ್ರ ಬಗ್ಗೆ ಕೊಡ್ತಾರೆ. ವೇಣುಗೋಪಾಲ್ ಅವರು ಪೆಪ್ಪರ್, ಕಾಳು ಮೆಣಸು ಮತ್ತು ಕಾರ್ಡಮಮ್ ಈ ಕ್ರಾಪ್ಗಳನ್ನು ಸೇರಿಸಿ ಹೇಗೆ ಸುಸ್ಥಿರತೆ ನಾವು ಕೊಡ್ಬೋದು ಅಂತ. ಮಾಧ್ಯಮ ಮಿತ್ರರು, ಎಲ್ಲರಿಗೂ 7 ಟೀಮ್ನ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ನಮ್ಮ 7 ಟೀಮಿನ ಪರವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ 7 ಟೀಮಿಂದ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದೆ. ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ NK ಪ್ರದೀಪ್ ಅವರಿದ್ದಾರೆ. ಹಾಗೆ ಚೇರ್ಮನ್ ಆದಂಥ ಡಾಕ್ಟರ್ HS ಧರ್ಮರಾಜ್ ಅವರು ಕೂಡ ಇದ್ದಾರೆ. ಹಾಗೆ ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀ UM ತೀರ್ಥ ಮಲ್ಲೇಶ್ ಅವರಿದ್ದಾರೆ. ನಮ್ಮ ಟ್ರೆಷರರಿ ಆದಂಥ CS ಮಹೇಶ್ ಅವರು, ಹಾಗೆ ನಮ್ಮ ಟ್ರಸ್ಟಿಗಳಾದಂಥ KN ಸುಬ್ರಹ್ಮಣ್ಯ ಅವರು. ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ನಾನು 7 ಟೀಮಿನ ಕಾರ್ಯದರ್ಶಿ ಮುರಳೀಧರ್ S ಬಕ್ರವಳ್ಳಿ. ಈಗ ನಮ್ಮ ವಿಚಾರಗಳನ್ನು ನಮ್ಮ ಅಧ್ಯಕ್ಷರು ಪ್ರಸ್ತುತಪಡಿಸಬೇಕು ಅಂತ ಕೇಳಿ. ಧನ್ಯವಾದ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ನಾವು 7 ಟೀಮ್ ಅವು ಬಂದಾಗ ನಾವು ಹೇಗೆ ಬಿಹೇವ್ ಮಾಡಬೇಕು, ನಾವು ಅವುಗಳಿಗೆ ಏನು ತೊಂದರೆ ಕೊಡ್ದಂಗೆ ನಾವೇನು ನಮ್ಮ ಬೆಳೆನ ಬೆಳಿಬೇಕು ಅನ್ನೋದನ್ನು ಅಲ್ಲಿ
ತಿಳಿಸ್ಕೊಡೋ ಅಂಥ ಕೆಲಸ ಮಾಡ್ತೀವಿ. ಮತ್ತು ಗೊಬ್ಬರಗಳ ಬಗ್ಗೆ ಮಹತ್ವ, NPK ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಯಾವ ಗುಣಮಟ್ಟದ್ದು. ಈಗ ನಮಗೆ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಯೂರಿಯಾ ಬಳಕೆ ಕಮ್ಮಿ ಮಾಡಿ ಅಂತ. ನಮ್ಮ ಕ್ಲಾಸಲ್ಲಿ ನಾವು ಅದು ನಿಷಿದ್ಧ, ಯೂರಿಯಾ ಬಳಸೋದೇ ಬೇಡ ಅಂತ ಹೇಳಿ, ಅದ್ರ ಬದಲಿಗೆ ನಾವು ಏನು ಕೊಡಬೇಕು ಅಂತಲ್ಲಿ ಹೇಳ್ಕೊಡ್ತೀವಿ. ಈಗ ಪೊಟ್ಯಾಶ್ MOP ಅದು ತುಂಬ ಸ್ಕಾರ್ಚಿಂಗ್ ಮಾಡುತ್ತೆ ಮಣ್ಣನ್ನು. ನಾವು ಆ MOP ಬದಲಿಗೆ ಇನ್ನು ಮೈಲ್ಡ್ ಆಗಿರೋ ಅಂಥ SOP ಒಂದು 10 ಟೈಮ್ಸ್ ಬೆಟರ್, ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅದನ್ನು ಮನವರಿಕೆ ಮಾಡಿ ಮಣ್ಣಿನ ಗುಣಮಟ್ಟ ಹಾಳಾಗ್ದಂಗೆ ನೋಡ್ಕೊಳ್ಳುವಂಥದ್ದು. ಮುಖ್ಯವಾಗಿ ನಾವೇನಿಲ್ಲಿ ಸಕ್ಸಸ್ ಆಗಿದ್ದೀವಿ ಅಂದರೆ ಕಳೆನಾಶಕನ ನಾವಲ್ಲಿ ಖಂಡಿತವಾಗ್ಲೂ ಹೊಡೆದ್ರೆ ಏನೇನಾಗುತ್ತೆ ಅನ್ನೋದು, ಭೂಮಿ ಹೆಂಗೆ ಹಾಳಾಗುತ್ತೆ ಅನ್ನೋದನ್ನು ಅಲ್ಲಿ ನಾವು ತಿಳಿಸ್ಕೊಡ್ತೀವಿ. ಕಳೆನಾಶಕ ಯಾರು ನಮ್ಮ ಹತ್ರ ಟ್ರೈನಿಂಗ್ ಆದರೂ ಕಳೆನಾಶಕ 100% ಬಳಕೆ ಮಾಡಲ್ಲ. ಅಲ್ಲಿಗೆ ಮಣ್ಣಿನ ಆರೋಗ್ಯ ತುಂಬ ಅಲ್ಲಿ ಕಾಪಾಡ್ದಂಗೆ ಆಗುತ್ತೆ. ಆ ಕಳೆನಾಶಕ ಹೊಡೆಯುವಾಗ ಹಲವಾರು ಜೀವಿಗಳಿಗೆ ತೊಂದರೆ ಆಗುತ್ತೆ. ಅದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟು ಕಳೆನ ನಾಶ ಮಾಡಬಾರ್ದು, ನಿಯಂತ್ರಣ ಮಾಡಬೇಕು ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿ, ಈ ಥರದ ಹಲವಾರು ವಿಚಾರಗಳಿರುತ್ತೆ. ಇದು ನಾನು ಆಗಲೇ ಹೇಳ್ದಂಗೆ 1 ವರ್ಷದ ಕೋರ್ಸ್ ಇದು. ತಿಂಗಳಿಗೆ 1 ದಿವಸ ಇರುತ್ತೆ, 12 ಕ್ಲಾಸ್ಗಳಿರುತ್ತೆ. ಅದರಲ್ಲಿ ಕೊನೆಯ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ, ಕಾಫಿ ಹಬ್ಬ, ಕಾಫಿ ಸಂಸ್ಕೃತಿ, ನಮ್ಮ ನಾಡಿನ ಸಕಲೇಶ್ಪುರ ಏನಿದೆ ಅಲ್ಲಿದ್ದ ಸಂಸ್ಕೃತಿ ಬಿಂಬಿಸ ಅಂತ ಒಂದು ಕೆಲಸನ, ಒಂದು ಗುಣಮಟ್ಟ ಅಂದರೆ ಏನು, ಅದರ ಒಂದು ದಿವಸದ ಒಂದು 500ರಿಂದ 600 ಜನ ಸೇರಿಸಿ ವಿಶೇಷವಾದ ಅತಿಥಿಗಳನ್ನು ಕರೆಸಿ ಅವ್ರ ಮುಖಾಂತರ ಹೇಳಿಸೋ ಅಂಥ ಒಂದು ಕಾರ್ಯಕ್ರಮ ಇದೇ ಜನವರಿ 16ನೇ ತಾರೀಕು ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಅದು ಕೊನೆ ಕ್ಲಾಸ್ ಆಗಿರುತ್ತೆ. ಮತ್ತು ಏನು ಈಗ ಸೇರ್ಪಡೆ ಆಗ್ತಾರೆ ಸ್ಟೂಡೆಂಟ್ಸು, ಅದು ಅವ್ರಿಗೆ ಸೇರೋ ಅಂಥ ದಿನವೂ ಆಗಿರುತ್ತೆ ಅದು. ಹಾಗಾಗಿ 16ನೇ ದಿವಸ ವಿಶೇಷವಾದ ಕಾರ್ಯಕ್ರಮ, ಬೆಳೆಗಾರರು ಆ ದಿನ ಅಲ್ಲಿ ಬಂದು ಉಪಯೋಗಿಸ್ಕೋಬೋದು. ಥ್ಯಾಂಕ್ ಯು. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಮ್ಮ ಉಪಾಧ್ಯಕ್ಷರನ್ನು ಕೊಡಬೇಕು ಅಂತ ನಾನು ಕೇಳ್ತೀನಿ. ಏನಿಲ್ಲ, ಎಲ್ಲ ಪಾಯಿಂಟ್ಗಳನ್ನ ಕವರ್ ಮಾಡಿದ್ದಾರೆ. ಒಂದೆರಡು ವಿಶೇಷವಾದ ಪಾಯಿಂಟ್ಗಳೇನು ಅಂತ ಹೇಳಿದರೆ, ನಮಗೆ ಈಗ ನೀವು ಪ್ರತಿ ಕಾಫಿ ಬೆಳೆಗಾರರು ಅಂದ ತಕ್ಷಣ ಹವಾಮಾನ ವೈಪರೀತ್ಯ, ಈ ಹವಾಮಾನ ವೈಪರೀತ್ಯನ ನಾವು ಎದುರಿಸೋದು ಯಾವ ರೀತಿ ಅನ್ನೋದನ್ನು ಕೂಡ ನಾವು ಈ ಕ್ಲಾಸ್ನಲ್ಲಿ ಹೇಳಿಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಈ ತಿಂಗಳಿನಲ್ಲಿ ಜಾಸ್ತಿ ಮಳೆ ಆಗುತ್ತೆ, ಇಲ್ಲ ಜಾಸ್ತಿ ಶೀತ ಆಗುತ್ತೆ, ಆವಾಗ ನಮ್ಮ ಕಾಫಿಯನ್ನು ಕಳ್ಕೊಳ್ಳೋವಂಥ ಸಂದರ್ಭಗಳು ಜಾಸ್ತಿ ಆಗುತ್ತೆ. ಅಂಥದಕ್ಕೆ ನಾವು ವೆದರ್ ಪ್ರೆಡಿಕ್ಷನ್ ಆಗಲಿ ಇದನ್ನು ಸ್ಥಳೀಯವಾಗಿ ಯಾವ್ಯಾವ ರೀಜನ್ನಲ್ಲಿ ಎಷ್ಟು ಮಳೆ ಬರುತ್ತೆ ಅದನ್ನು ನಾವು ಸ್ಟಡಿ ಮಾಡಿ ಈ ವಿಷಯಗಳ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ಹವಾಮಾನ ವೈಪರೀತ್ಯಕ್ಕೆ ಏನೇನು ಪೂರಕವಾಗಿ ಕೆಲಸ ಮಾಡಬೇಕು ಅಂತಲೂ ಕೂಡ ನಾವು ಈ ತರಗತಿಗಳಲ್ಲಿ ಹೇಳ್ಕೊಡ್ತೀವಿ. ಸುಮಾರು ಇದರಲ್ಲಿ 20 ವರ್ಷದಿಂದ ಯುವಕರು, 85 ವರ್ಷದ ಅನುಭವಿ ಕಾಫಿ ಬೆಳೆಗಾರರು ಕೂಡ ಈ ಕ್ಲಾಸಿಗೆ ಬಂದು ಕೂತ್ಕೊಳ್ತಾರೆ. ಇದರಲ್ಲಿ ಸುಮಾರು ಇದು 10 ಗಂಟೆಗೆ ಪ್ರಾರಂಭ ಆದರೆ ಪ್ರತಿ ತಿಂಗಳು ಸಂಜೆ 5ರಿಂದ 6 ಗಂಟೆ ತನಕ ಇರುತ್ತೆ. ಆ ತಿಂಗಳಿನಲ್ಲಿ ಏನೇನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ಗಳನ್ನ ನಾವು ಮಾಡಬೇಕು, ಈ ತಿಂಗಳು ಫಾರ್ ಎಕ್ಸಾಂಪಲ್ ಮಾರ್ಚ್ನಲ್ಲಿ ಏನು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ವೇಣುಗೋಪಾಲ್ ಅವರು ಮತ್ತು ಧರ್ಮರಾಜ್ ಅವರು ಕೂಡ ಅದನ್ನು ಸಮಗ್ರವಾಗಿ ಹೇಳ್ಕೊಡ್ತಾರೆ. ಇಂಥ ವಿಷಯಗಳನ್ನೆಲ್ಲದನ್ನು ಕೂಡ ನಾವು ಹೇಗೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂತ ನಾವು ಮುಂದಿನ ತಿಂಗಳು IICF ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲಲ್ಲಿ ಒಂದು ವಿಶೇಷವಾದ ಒಂದು ಪ್ರಾಡಕ್ಟ್ನ ರಿಲೀಸ್ ಮಾಡ್ತಿದ್ದೀವಿ, 7 ಎಲಾ ಪಾನ ಅಂತ. ಇದು ಕಾಫಿ ಲೀಫ್, ಕಾಫಿ ಎಲೆಗಳಿಂದ ಮಾಡಿರುವ ಒಂದು ಬ್ರೂ. ಇದರಲ್ಲಿ ಒಂದು ಆ್ಯಂಟಿ ಹೈಪರ್ಟೆನ್ಸಿವ್, ಅಂದರೆ ಹೈಪರ್ ಟೆನ್ಷನ್ನಿಗೆ ವಿರುದ್ಧವಾಗಿ ಅಥವಾ ಡಯಾಬಿಟಿಕ್ಕಿಗೆ ಆ್ಯಂಟಿ ಡಯಾಬಿಟಿಕ್ಕು, ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಸ್ಕಿನ್ ರಿಜುನಿವೇಟಿಂಗ್, ಸ್ಕಿನ್ನನ್ನು ಚೆನ್ನಾಗಿ ಮಾಡುವಂಥ ಒಂದು ಪ್ರಾಪರ್ಟೀಸ್ ಇರುವ ಒಂದು ಪಾನ. ಇದರಲ್ಲಿ ಏನಾಗುತ್ತೆ ಅಂದರೆ ಬೆಳೆಗಾರರಿಗೆ ಇದು ಒಂದು ವ್ಯಾಲ್ಯೂ ಎಡಿಷನ್ ಆಗುತ್ತೆ. ಈ ಏನಾದರೂ ಇದು ಪ್ರಾಡಕ್ಟ್ ಎಲ್ಲರೂ ಚೆನ್ನಾಗಿ ಕುಡಿದ್ರೆ ಇದರಿಂದ ಬಹಳಷ್ಟು ಬೆಳೆಗಾರರಿಗೆ ಒಂದು ವ್ಯಾಲ್ಯೂ ಎಡಿಷನ್ ಆಗುತ್ತೆ ಅಂತ ನಮ್ಮದೊಂದು ಯೋಜನೆ. ಸೊ ಇದನ್ನು ನಾವು ಮುಂದಿನ ತಿಂಗಳು 12ರಿಂದ 14ರಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ನಡೀತಾ ಇದೆ. ಅಲ್ಲಿ ನಾವು 7 ಎಲಾ ಪಾನ ಅನ್ನೋ ಪ್ರಾಡಕ್ಟ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಈ ನಮ್ಮ ಕ್ಲಾಸು ಹೇಗೆ ನಡೀತಿದೆ ಅಂತ ಹೇಳಿ ನಮ್ಮ ಚೇರ್ಮನ್ ಆದ ಡಾಕ್ಟರ್ ಧರ್ಮರಾಜ್ ಅವರು ತಿಳಿಸ್ಕೊಡ್ತಾರೆ. ನಮಸ್ಕಾರ ಎಲ್ಲರಿಗೂ. ನಮ್ಮ ಅಧ್ಯಕ್ಷರು ಹೇಳ್ದಂಗೆ 7 ಬೀನ್ ಅಂತ ಒಂದು ತಂಡ ಕಟ್ಕೊಂಡು ನಾವು 7 ಬೀನ್ ಅಂತ ಯಾಕೆ ಮಾಡಿದ್ದೀವಿ ಅಂದರೆ, ಇಂಡಿಯಾಗೆ ಫಸ್ಟ್ ಕಾಫಿ ಪ್ರಾರಂಭ ಆಗಿದ್ದು 7 ಕಾಫಿ ಬೀಜಗಳಿಂದ ಪ್ರಾರಂಭ ಆಗಿ ಈಗ 4 ಲಕ್ಷ ಟನ್ವರೆಗೂ ನಾವು ಪ್ರೊಡಕ್ಷನನ್ನು ಮಾಡ್ತಾಯಿದ್ದೀವಿ. ಈಗ ಅದ್ರ ಜೊತೆಗೆ ಗುಣಮಟ್ಟನ ಮಾಡಬೇಕು.
ಅದರ ಜೊತೆಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಲಾಭದಾಯಕವಾಗಿ ವಿಷಮುಕ್ತ ಉತ್ಪಾದನೆ ಮಾಡೋ ಅಂಥದ್ದು ನಮ್ಮ ಕ್ಲಾಸಿನ ಮೂಲ ಉದ್ದೇಶ ಆಗಿದೆ. ಅದರ ಜೊತೆಗೆ ಲಾಭದಾಯಕವಾಗಿ ಬೆಳೆ ಬೆಳಿಬೇಕು, ಕ್ವಾಲಿಟಿ ಇರಬೇಕು, ವಿಷಮುಕ್ತವಾಗಿರಬೇಕು. ಅದನ್ನು ಮಾಡುವಾಗ ನಮ್ಮ ನೇಚರ್ಗೆ ಮತ್ತು ನಮ್ಮ ಮಣ್ಣಿಗೆ ಹೆಚ್ಚು ಹಾನಿ ಆಗಬಾರ್ದು. ಇದನ್ನು ಗಮನದಲ್ಲಿಟ್ಕೊಂಡು ನಾವು ಹೋದ ಕಡೆ ಒಂದು ಕೃಷಿ ಮಾಡುವಾಗ ಒಂದು ಮಿನಿಮಮ್ ಡಿಸ್ಟರ್ಬ್ ಆಗೇ ಆಗುತ್ತೆ ಸಾಯಿಲಲ್ಲಿ. ಬಟ್ ಅದನ್ನು ಸೂಕ್ಷ್ಮ ಜೀವಿಗಳು ಮತ್ತು ಇವನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಏನು ಕೃಷಿ ಅಂತ ಅಂದರೆ ಈಗ ಹಲವಾರು ಜನ ಗೊಂದಲದಲ್ಲಿದ್ದಾರೆ. ಆರ್ಗ್ಯಾನಿಕ್ ಮಾಡಬೇಕಾ, ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಾ, ಕೆಮಿಕಲ್ ಫಾರ್ಮಿಂಗ್ ಮಾಡಬೇಕಾ, ಈ ಥರ ಗೊಂದಲದಲ್ಲಿರುವಾಗ ನಾವೆಲ್ಲ ಸೇರ್ಕೊಂಡು ಒಂದು ಪ್ರಾರಂಭ ಮಾಡಿ ಇದಕ್ಕೆಲ್ಲ ಒಂದು ಗೊಂದಲನ ನಿವಾರಣೆ ಮಾಡಬೇಕಂತೇಳಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತೇಳಿ ನಾವು ಮಾಡಬೇಕಂತ. ಇಂಟಿಗ್ರೇಟೆಡ್ ಅಂದರೆ ನಮ್ಮ ಸಾವಯವ ಕೃಷಿನ 60% ಅದು ತಗೊಂಡು ಒಂದು ಮಿನಿಮಮ್ ಕೆಮಿಕಲ್ ಸಪೋರ್ಟ್ ತಗೊಂಡು ಅದನ್ನು ನಾವು ಹೇಗೆ ಒಂದು ಗುಣಮಟ್ಟದ ಪ್ರಾಡಕ್ಟನ್ನು ಉತ್ಪಾದನೆ ಮಾಡಬೇಕು, ನಮ್ಮ ಮಣ್ಣು ಹಾಳಾಗ್ದಂಗೆ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ನಾವು ಅಧ್ಯಯನ ಮಾಡಿಕೊಂಡು ನಮ್ಮ ಭೂಮಿನಲ್ಲಿ ಪ್ರಯೋಗ ಮಾಡಿಕೊಂಡು ಅದು ಯಶಸ್ಸು ಸಿಕ್ಕಿದ ನಂತರ ಈಗ ನನ್ನ ತೋಟದಲ್ಲಿ ದೊಡ್ಡ ಪ್ರೊಡಕ್ಷನ್ ಬಂದಿದೆ. ಮತ್ತು ನಮ್ಮದು RE ಸರ್ಟಿಫೈಡ್ ಎಸ್ಟೇಟ್ ಅಂದರೆ ಸುಮಾರು ಕಂಡೀಷನ್ನ ನಾವು ಅಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಅದನ್ನು ಮಾಡಿ ನಮ್ಮದು ಸಕ್ಸಸ್ ಆಗಿರೋದ್ರಿಂದ ಅದ್ರ ಜೊತೆಗೆ ಬೇರೆಯವರು ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿರೋ ಅಂಥದ್ದು. ಯಂಗ್ಸ್ಟರ್ಸನ್ನು ನಾವು ಕೃಷಿ ಹತ್ತ ಸೆಳಿಬೇಕು ಅನ್ನೋದು ನಮ್ಮದು ಮೊದಲನೇ ಉದ್ದೇಶ. ಅದರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ವರ್ಷಕ್ಕೆ 150ರಿಂದ 160 ಜನಕ್ಕೆ ಒಂದು ವರ್ಷದ ಕೋರ್ಸ್ ಇದು ಮಂತ್ಲಿ ಒನ್ಸ್ ಇರುತ್ತೆ. ತಿಂಗಳಲ್ಲಿ ಒಂದು ದಿವಸ ಇಡೀ ದಿನ ಏನು ಪ್ರಗತಿಪರ ಕೃಷಿಕರಿರ್ತಾರೆ ಅಥವಾ ನಾವೇ ಹೇಳ್ಕೊಟ್ಟಂಥ ತೋಟದಲ್ಲಿ ಎಲ್ಲಿ ಸಕ್ಸಸ್ ಆಗಿದೆ ಪ್ರಾಕ್ಟಿಕಲ್ಲಾಗಿ ನಾವು ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಪಾಠ ಮಾಡೋವಂಥದ್ದು. ತೋಟದಲ್ಲಿ ಮಣ್ಣಿನ ಬಗ್ಗೆ ಜ್ಞಾನ ಸಿಗುತ್ತೆ ಅಲ್ಲಿ. ಮತ್ತು ನೇಟಿವ್ ಸ್ಪೀಸೀಸ್ ನಮ್ಮ ಹಳೇ ಮರಗಳು, ಸಾಂಪ್ರದಾಯಿಕ ಮರಗಳು ಏನಿದ್ದಾವೆ ನಮ್ಮ ಏರಿಯಾದಲ್ಲಿ, ಆ ಮರಗಳ ಮಹತ್ವ ಏನು ಅಂತ ತಿಳಿಸುವಂಥದ್ದು. ಸಿಲ್ವರ್ ಮತ್ತು ನೀಲಗಿರಿ ಅಂತ ಏನು ಹೊರಗಡೆಯಿಂದ ಬಂದವೆ ಅದನ್ನು ಹಾಕಬಾರ್ದು, ಹಾಕಿದರೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ಅರಿವು ಮೂಡಿಸಿ, ಮತ್ತು ಪ್ರಾಣಿ ಪಕ್ಷಿಗಳ ಜೊತೆಗೆ ಒಂದು ಸಂಘರ್ಷ ಆಗುತ್ತೆ. ನಾವಿಲ್ಲೇನು ಹೇಳ್ತೀವಿ, ಸಂಘರ್ಷ ಮಾಡೋದು ಬೇಡ, ಅದ್ರ ಜೊತೆ ನಾವು ಹೇಗೆ ಬದುಕಬೇಕು, ಅವಕ್ಕೆ ಡಿಸ್ಟರ್ಬ್ ಮಾಡ್ದಂಗೆ ಅವು ಜೊತೆಯಲ್ಲಿ ನಮಗೆ ಹೇಗೆ ಬದುಕಬೇಕು ನಾವು ಅನ್ನೋದನ್ನು ನಾವಲ್ಲಿ ನಮ್ಮ ನಾಲೆಡ್ಜ್, ನಮ್ಮದು ಪ್ರಾಕ್ಟಿಕಲ್ ನಾಲೆಡ್ಜು, ನಾವೇನು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ ಅದನ್ನು ಪಾಸಿಟಿವ್ ಆಗಿ ನಾವಲ್ಲಿ ಹೇಳ್ಕೊಳ್ಬೇಕು. ಕೃಷಿ ಅಂದ್ಕೂಡಲೇ ಅಲ್ಲಿ ಯಾರು ಬೇಡ, ಪ್ರಾಣಿ ಪಕ್ಷಿಗಳು ಬೇಡ, ನಾವೇನೋ ಬೆಳೆ ಬೆಳಿತೀವಿ, ಅದು ತಪ್ಪು ನಿರ್ಧಾರ ಆಗುತ್ತೆ.